ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಅನ್ನಕ್ಕೆ ಹಾಗೂ ಇಡ್ಲಿಗೂ ಸಹ ಸೂಪರ್ ಆಗಿರುವಂಥ ಒಂದು ರಸಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು. ಅಷ್ಟು ಅದ್ಭುತವಾದ ರುಚಿಯ ಒಂದು ರಸಮ್. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸಿ ತೊಗೊಂಡಿದ್ದೀನಿ ನಾನು ಇದನ್ನು. ನಂತರ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕೆಂಪಗಾಗಬೇಕು. ನಂತರ ಇದನ್ನು ಹುರಿದಿರೋದನ್ನು ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ನಂತರ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಹುರಿಬೇಕು. ಕಾಳು ಮೆಣಸು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಾನು ಇದಕ್ಕೆ ಒಣಮೆಣಸಿನ ಪುಡಿ ಯಾವುದು ಹಾಕ್ತಾ ಇಲ್ಲ. ಕಾಳು ಮೆಣಸಿಂದೇ ಅದಕ್ಕೆ ಖಾರ ಸಿಗುತ್ತೆ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಕರಿಬೇವು ಸ್ವಲ್ಪ ಗರಿ ಆಗೋ ತನಕ ಅದನ್ನು ಹುರ್ಕೋಬೇಕು. ಕಾಳು ಮೆಣಸು ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಂತರ ನೋಡಿ, ಲೋ ಫ್ಲೇಮಲ್ಲಿ 1-2 ನಿಮಿಷ ಹುರ್ಕೊಂಡಿದ್ದೀನಿ. ಘಮ ಬರೋ ತನಕ ಅದನ್ನು ಹುರ್ಕೊಳ್ಳಿ. ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಲು ಹಾಗೆ ಬಿಟ್ಬಿಡಿ. ನಂತರ ನಾನಿಲ್ಲಿ ಹುರುಳಿಕಾಳನ್ನು ಹುರಿದಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಂತರ ಅದು ಮಸಾಲೆನ ಹುರ್ಕೊಂಡಿದ್ದೀನಲ್ಲ, ಅದನ್ನು ಸಹ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ನುಣ್ಣಗೆ ಪುಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಹೆಚ್ಚಿರುವಂಥ ಟೊಮೆಟೊನ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಇಷ್ಟ ಇಲ್ಲ ಅನ್ನೋರು ಹಾಕೋದು ಬೇಡ. ನಂತರ ಒಂದು 15 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನುಣ್ಣಗೆ ರುಬ್ಕೋಬೇಕು. ನೀರು ಬೇಕಂದರೆ ಹಾಕ್ಕೊಂಡು ಸಹ ರುಬ್ಕೋಬಹುದು. ನಾನು ಹಾಗೆಯೇ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಹಾಗೆಯೇ ರುಬ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, ನಂತರ ಎರಡು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿ, ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ. ನಂತರ ನೋಡಿ, 1 ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಹುರ್ಕೋಬೇಕು. ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಸಹ ಸಣ್ಣ ಉರಿಯಲ್ಲಿ ಈ ರೀತಿ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಒಂದು ಸಣ್ಣ ಲಿಂಬೆ ಆಕಾರ ಸೈಜಷ್ಟು ಹುಣಸೆ ಹಣ್ಣು ತೊಗೊಂಡು ಇಟ್ಕೊಂಡು ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಟು ಅದನ್ನು ಹಾಕ್ಕೊಂಡಿದ್ದೆ. ನಂತರ ರುಬ್ಬಿರೋದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಮ್ಮೆ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ನಂತರ ಅದಕ್ಕೆ 1-2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಟೊಮೆಟೊನೂ ಸಹ ಹಾಕಿರೋದ್ರಿಂದ ಸ್ವಲ್ಪ ಚಿಕ್ಕ ಲಿಂಬೆ ಆಕಾರ ಸೈಜಲ್ಲಿ ತೊಗೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು. ರಸಮ್ ಯಾವಾಗಲೂ ಹಾಗೆ ಚೆನ್ನಾಗಿ ಕುದ್ದಷ್ಟು ಪರಿಮಳ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನೀವು ಕಾಳುಮೆಣಸು ಜಾಸ್ತಿ ಬೇಡ ಅನ್ನೋರು ಬೇಕಂದರೆ ರಸಮ್ ಪುಡಿ ಸಿಗುತ್ತಲ್ವ, ಅದನ್ನು ಸಹ ಹಾಕ್ಕೋಬಹುದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ತುಂಬಾ ರುಚಿಯಾಗಿರುತ್ತೆ. ರಾಗಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ನೋಡಿ, ಸಣ್ಣ ಉರಿ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸಣ್ಣ ಉರಿಯಲ್ಲಿ. ಒಂದು ಕುದಿ ಬಂದ ಮೇಲೆ ಸಣ್ಣ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಇಷ್ಟ ಇದೆ ಅನ್ನೋರು ಕೊನೆಯಲ್ಲಿ ಸಹ ತುಪ್ಪವನ್ನು ಸಹ ಹಾಕ್ಕೋಬಹುದು. ನೋಡಿ, ಚೆನ್ನಾಗಿ ರುಚಿಯಾಗಿರುವಂಥ ಹುರುಳಿಕಾಳಿನ ರಸಮ್ ರೆಡಿ ಆಯಿತು. ಒಮ್ಮೆ ಈ ರೀತಿ ರಸಮ್ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.